ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಟೈಮ್ ವ್ಯಾಲ್ಯೂ ಆಫ್ ಮನಿ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ, ಅದೇ ರೀತಿ ಅನ್ಯೂಟಿ ಕ್ಯಾಲ್ಕುಲೇಷನ್ಸಿನ ಫಾರ್ಮುಲಾಸ್ ಅನ್ನ ನೋಡಲಿದ್ದೇವೆ. ನೋಡಿ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಇಲ್ಲಿ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮಿಗೆ ರಿಲೇಟೆಡ್ ವಿಡಿಯೋಸ್ ಅನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅದರಲ್ಲಿ ಇಕನಾಮಿಕ್ಸಿನ ವಿಡಿಯೋಸ್ ಅನ್ನು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಅಪ್ಲೋಡ್ ಮಾಡಿದ್ದೆ. ಇವತ್ತು ದಿಸ್ ಇಸ್ ದ ಪಾರ್ಟ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಓಕೆನಾ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ನ ಪಾರ್ಟ್ ಆಗಿದೆ. ಸೊ ಇಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ನಾವು ನೋಡ್ತಾ ಹೋಗ್ತೀವಿ. ನೋಡಿ, ಮೊದಲನೇದಾಗಿ ವಾಟ್ ಈಸ್ ಟೈಮ್ ವ್ಯಾಲ್ಯೂ ಆಫ್ ಮನಿ. ಥೆರಾಟಿಕಲಿ ನಾವು ನೋಡಕ್ ಹೋದ್ರೆ ಟೈಮ್ ವ್ಯಾಲ್ಯೂ ಆಫ್ ಮನಿನ ಮೀನಿಂಗ್ ಏನು? ದ ರುಪಿ 1 ಟುಡೇ ಈಸ್ ಮೋರ್ ವ್ಯಾಲ್ಯೂಯಬಲ್ ದೆನ್ ರುಪಿ 1 ಇನ್ ಫ್ಯೂಚರ್ ಅಂತ. ಅಂದ್ರೆ ಏನು? ಇವಾಗ ನಿಮ್ಮ ಹತ್ರ 10 rupees ಇದೆ ಅನ್ಕೊಳ್ಳಿ. ಆ 10 rupees ಫ್ಯೂಚರ್ ಅಲ್ಲಿ ಸೇಮ್ ಪರ್ಚೇಸಿಂಗ್ ಪವರ್ ನ ಹೊಂದಿರೋದಿಲ್ಲ. ಅಂದ್ರೆ 10 rupeesಗೆ ಇವತ್ತು ನೀವು ಏನು ವಸ್ತುಗಳನ್ನ ಖರೀದಿ ಮಾಡಬಹುದು, ಅಷ್ಟೇ ವಸ್ತುಗಳನ್ನ ನೀವು ಫ್ಯೂಚರ್ ಅಲ್ಲಿ ಖರೀದಿ ಮಾಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾರಣ ಏನು ಹೇಳಿ? ದ ರೀಸನ್ ಈಸ್ ಇನ್ಫ್ಲೇಷನ್ ರೇಟ್ ಆಲ್ಸೋ. ಅಂಡ್ ಆ ಒಂದು ರುಪಿ ಅಥವಾ 1 ರೂಪಿಯ ಪವರ್ ಇವತ್ತು ಜಾಸ್ತಿ ಅಂತ ನಾವು ಯಾಕೆ ಹೇಳ್ತೀವಿ? ಯು ಕ್ಯಾನ್ ಇನ್ವೆಸ್ಟ್ ದ್ಯಾಟ್ ಮನಿ ಸಮ್ವೇರ್ ಅಂಡ್ ಯು ಕ್ಯಾನ್ ಅರ್ನ್ ದ ರಿಟರ್ನ್ಸ್. ಹೌದಾ, ನೀವು ಅದನ್ನ ಎಲ್ಲೋ ಇನ್ವೆಸ್ಟ್ ಮಾಡಬಹುದು, ಯು ಕ್ಯಾನ್ ಅರ್ನ್ ದ ರಿಟರ್ನ್ಸ್. ಸೊ ಆ ಒಂದು ರಿಟರ್ನ್ ಏನಾಗಿರುತ್ತೆ? ಇನ್ಫ್ಲೇಷನ್ ರೇಟ್ ಅನ್ನ ಬೀಟ್ ಮಾಡುವಷ್ಟು ನೀವು ಗಳಿಸಬಹುದು. ಆದ್ರೆ ಫ್ಯೂಚರ್ ಅಲ್ಲಿ ಅದೇ ಸೇಮ್ 10 rupees ಅನ್ನ ವಿದೌಟ್ ಇನ್ವೆಸ್ಟಿಂಗ್ ನೀವು ಅದರ ಪರ್ಚೇಸಿಂಗ್ ಪವರ್ ಸೇಮ್ ಆಗಿರೋದಿಲ್ಲ. ಸೊ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂತ ನೋಡಕ್ ಹೋದಾಗ ಈ ಒಂದು ಲೈನ್ ಅನ್ನ ಯಾವಾಗ ನೆನಪಿಟ್ಕೊಳ್ಬೇಕು? ದ ರುಪಿ 1 ಟುಡೇ ಈಸ್ ಮೋರ್ ವ್ಯಾಲ್ಯೂಯಬಲ್ ದೆನ್ ರುಪಿ 1 ಇನ್ ಫ್ಯೂಚರ್. ಅಂದ್ರೆ ಆ ಒಂದು ರುಪಿನ ಪರ್ಚೇಸಿಂಗ್ ಪವರ್ ಇವತ್ತಿಗೆ ಎಷ್ಟು ಇದೆಯೋ ಫ್ಯೂಚರ್ ಅಲ್ಲಿ ಅಷ್ಟು ಇರೋದಿಲ್ಲ. ದ ರೀಸನ್ಸ್ ಆರ್ ಮೆನಿ. ವಿ ಕ್ಯಾನ್ ಪಾಯಿಂಟ್ ಔಟ್ ದ 4 to 5 reasons. ಹೌದಾ, ಅದರಲ್ಲಿ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ ಈಸ್ ಏನು ಹೇಳಿ? ಇನ್ಫ್ಲೇಷನ್. ಆ ಪರ್ಚೇಸಿಂಗ್ ಪವರ್ ಡಿಕ್ಲೈನ್ ಆಗುತ್ತೆ. ಅದೇ ರೀತಿ ದ ರುಪಿ ಕ್ಯಾನ್ ಬಿ ಇನ್ವೆಸ್ಟೆಡ್ ಇನ್ ಸಮ್ ಗುಡ್ ಅವೆನ್ಯೂಸ್ ಅಂಡ್ ವಿ ಕ್ಯಾನ್ ಗೆಟ್ ದ ರಿಟರ್ನ್ಸ್ ಆಲ್ಸೋ. ಓಕೆನಾ? ದೆನ್ ಯಾವ ರೀತಿಯ ಕ್ಯಾಲ್ಕುಲೇಷನ್ಸ್ ಲೈನ್ ನಾವು ನೋಡ್ತೀವಿ? ಒಂದು ಪ್ರೆಸೆಂಟ್ ವ್ಯಾಲ್ಯೂ. ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಡಿಸ್ಕೌಂಟೆಡ್ ಬ್ಯಾಕ್. ಅಂದ್ರೆ ಏನು? ಫ್ಯೂಚರ್ ಅಲ್ಲಿ ನಾವು 10,000 rupees ಅನ್ನ ಪಡ್ಕೊಳ್ತಾ ಇದೀವಿ ಅಂದ್ರೆ ಆಕ್ಚುಲಿ ಆ 10,000 ನ ಪರ್ಚೇಸಿಂಗ್ ಪವರ್ ಏನಾಗಿರುತ್ತೆ ಅಂತ ನೋಡೋದಕ್ಕೆ ನಾವು ಡಿಸ್ಕೌಂಟಿಂಗ್ ಬ್ಯಾಕ್ ಮಾಡಿ ಅದರ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ಓಕೆನಾ, ಯು ವಿಲ್ ಗೆಟ್ 10,000 rupees ಪರ್ ಇಯರ್. ಅಂದ್ರೆ ಆ 10,000 rupees ನ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ ಏನು ಅಂತ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನೀವು ಏನ್ ಮಾಡಬೇಕು? ಯು ಹ್ಯಾವ್ ಟು ಡಿಸ್ಕೌಂಟ್ ಬ್ಯಾಕ್. ಸೊ ಈ ಒಂದು ವರ್ಡ್ ಅನ್ನ ಯಾವಾಗ ನೆನಪಿಟ್ಕೊಳ್ಳಿ, ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫ್ಯೂಚರ್ ವ್ಯಾಲ್ಯೂ ಅನ್ನ ಡಿಸ್ಕೌಂಟೆಡ್ ಬ್ಯಾಕ್ ಮಾಡಬೇಕಾಗುತ್ತೆ. ಡಿಸ್ಕೌಂಟ್ ಬ್ಯಾಕ್ ಮಾಡೋದು ಅಂದ್ರೆ ಏನು? ಆ ಒಂದು ಡಿಸ್ಕೌಂಟೆಡ್ ರೇಟ್ ಏನು ಕೊಟ್ಟಿರ್ತಾರೆ ಅದರಿಂದ ನಾವು ಅದನ್ನ ಡಿವೈಡ್ ಮಾಡಬೇಕಾಗತ್ತೆ. ಹೌದಾ? ಸೊ ವಾಟ್ ಈಸ್ ದ ಫಾರ್ಮುಲಾ? ನೋಡಿ, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫ್ಯೂಚರ್ ವ್ಯಾಲ್ಯೂ ಏನು ಕೊಟ್ಟಿರ್ತಾರೆ? ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 + r raised to the power of n. ಇದರ ಅರ್ಥ ಏನು? ನಿಮಗೆ ಏನು ಪ್ರೆಸೆಂಟ್ ಫ್ಯೂಚರ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಫಾರ್ ಎಕ್ಸಾಂಪಲ್ 10,000 ಅಂತ ಹೇಳಿದ್ರೆ ನಾನು 10,000 ಗೆ ನಾವೇನ್ ಮಾಡಬೇಕು? ಒಂದು ಡಿಸ್ಕೌಂಟಿಂಗ್ ರೇಟ್ ಅನ್ನ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ 10% ಇದೆ ಅನ್ಕೊಳ್ಳಿ. ಸೊ 10,000 ಡಿವೈಡೆಡ್ ಬೈ 10, ಈ ಒಂದು 10% ಇದೆ. ಓಕೆನಾ? 1 + 10%. 10% ಈಸ್ 0.1. ಓಕೆನಾ? ಸೊ ರೇಸ್ ಟು ದ ಪವರ್ ಆಫ್ ಹೌ ಮೆನಿ ಇಯರ್ಸ್? 3 years, 4 years ಕೊಟ್ಟಿರ್ತಾರೆ. ಈ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಪ್ರೆಸೆಂಟ್ ವ್ಯಾಲ್ಯೂ ಅನ್ನ. ವಿತ್ ಎಕ್ಸಾಂಪಲ್ಸ್ ನಾನು 1 by 1 ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆನಾ? ಸೊ ನೋಡೋಣ ಯಾವ ರೀತಿ ನಿಮ್ಗೆ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ನೋಡಿ, ನೆಟ್ ಸೆಟ್ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನ ಕೇಳೋದಿಲ್ಲ, ನ್ಯೂಮರಿಕಲ್ ಎಕ್ಸಾಂಪಲ್ಸ್ ಅನ್ನ ಜಾಸ್ತಿ ಕೇಳೋದಿಲ್ಲ. ಕೇಳಿದ್ರು ಎಂಥ ಎಕ್ಸಾಂಪಲ್ಸ್ ಅನ್ನ ಕೇಳ್ತಾರೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಈ ಕಾನ್ಸೆಪ್ಟ್ ಅರ್ಥ ಆಗೋದಕ್ಕೆ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ, 5,000 ರಿಸೀವ್ಡ್ ಆಫ್ಟರ್ 3 years at 10% ಅಂತ ಕೊಟ್ಟಿದ್ದಾರೆ ಅನ್ಕೊಳ್ಳಿ. ಏನ್ ಮಾಡ್ತಾ ಇದ್ದೀರಾ ನೀವು? 5,000. ಓಕೆ, ಎಷ್ಟು ರಿಸೀವ್ ಮಾಡ್ತಾ ಇದ್ದೀರಾ? ಯು ಆರ್ ರಿಸೀವಿಂಗ್ 5,000 rupees. ಓಕೆ, 5,000 rupees ಅನ್ನ ರಿಸೀವ್ ಮಾಡ್ತಾ ಇದ್ದೀರಾ ಆಫ್ಟರ್ 3 years ಅಂತ ಹೇಳ್ತಾ ಇದ್ದಾರೆ. ಆಫ್ಟರ್ 3 years ಅಂಡ್ ಡಿಸ್ಕೌಂಟ್ ರೇಟ್ ಈಸ್ 10%. ಸೊ ಇದು ಯಾವ ಯಾವ ರೇಟ್ ಕೊಟ್ಟ ಹಾಗಾಯ್ತು? ದಿಸ್ ಈಸ್ ಫ್ಯೂಚರ್ ವ್ಯಾಲ್ಯೂ. ಆಫ್ಟರ್ 3 years ನೀವು ರಿಸೀವ್ ಮಾಡ್ತಾ ಇರೋದು 5,000. ಸೊ ದಿಸ್ ಈಸ್ ಫ್ಯೂಚರ್ ವ್ಯಾಲ್ಯೂ. ಇದು ಏನ್ ಹೇಳಿ? ಎನ್. ಓಕೆನಾ? ಎನ್ ಅಂದ್ರೆ ನಂಬರ್ ಆಫ್ ಇಯರ್ಸ್. ಆಫ್ಟರ್ 3 years ದಿಸ್ ಈಸ್ ವಾಟ್? ಆರ್. ಓಕೆ, ಈ ಮೂರು ವ್ಯಾಲ್ಯೂಸ್ ಅನ್ನ ನಾವು ಯೂಸ್ ಮಾಡ್ಕೊಂಡು ಏನ್ ಮಾಡಬೇಕು? ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪ್ರೆಸೆಂಟ್ ವ್ಯಾಲ್ಯೂ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 + r raised to the power of n ಅಂತ ಹೇಳಿದೆ. ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂನ
ಫ್ಯೂಚರ್ ವ್ಯಾಲ್ಯೂ ಡಿಸ್ಕೌಂಟೆಡ್ ಬ್ಯಾಕ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನೋಡಿ 5000 ಡಿವೈಡೆಡ್ ಬೈ 1 ಪ್ಲಸ್ 10% ಅಂದ್ರೆ 0.10. ಸೊ 1 ಪ್ಲಸ್ 0.1 raised to the power of 3. ಓಕೆನಾ? ಸೊ 5000 ಡಿವೈಡೆಡ್ ಬೈ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ನೀವು ಪಿ ವಿ ಟೇಬಲ್ ಇಂದನೂ ಕೂಡ ಕ್ಯಾಲ್ಕುಲೇಟ್ ಮಾಡಬಹುದು. ವಿತ್ ಕ್ಯಾಲ್ಕುಲೇಟರ್ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಹೇಳಿ? 5000 ಡಿವೈಡೆಡ್ ಬೈ 1 ಪ್ಲಸ್ 0.1 ಅಂದ್ರೆ 1.1 ಬಂತು. ಹೌದಾ? 5000 ಡಿವೈಡ್ ಬೈ 1.1 ಅಗೇನ್ ಡಿವೈಡೆಡ್ ಬೈ 1.1 ಅಗೇನ್ ಡಿವೈಡೆಡ್ ಬೈ 1.1. ಈ ರೀತಿ ನೀವು 3 ಸಲ ಮಾಡಬೇಕು, ಯಾಕಂದ್ರೆ 3 ಇಯರ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಈ ರೀತಿ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ ಏನ್ ವ್ಯಾಲ್ಯೂ ಬರುತ್ತೆ? ಯು ವಿಲ್ ಗೆಟ್ 3757. ಓಕೆನಾ? ಯು ವಿಲ್ ಗೆಟ್ 3757. ಅಂದ್ರೆ ನೀವು 5 ಇಯರ್ಸ್ ನಂತರ 3 ಇಯರ್ಸ್ ನಂತರ 5000 ರಿಸೀವ್ ಮಾಡಿದ್ರು ಕೂಡ ಅದು ಈಗಿನ 5000 ಗೆ ಈಕ್ವಲ್ ಆಗಿರೋದಿಲ್ಲ, ಅದು 3757 ರುಪೀಸ್ಗೆ ಈಕ್ವಲ್ ಆಗಿರುತ್ತೆ ಅಂತ ಇದರ ಅರ್ಥ. ಓಕೆನಾ? ವಿತ್ ಕ್ಯಾಲ್ಕುಲೇಟರ್ ಅಗೇನ್ ಐ ವಿಲ್ ಎಕ್ಸ್ಪ್ಲೇನ್ ಹೌ ಟು ಕ್ಯಾಲ್ಕುಲೇಟ್ ದಿಸ್. ಓಕೆನಾ? ನನ್ನ ಜೊತೆಗೆ ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ನಾನು ನಿಮಗೆ ಹೇಳಿದ ಹಾಗೆ 5000 ಕ್ಯಾಲ್ಕುಲೇಟರ್ ಏನ್ ಮಾಡ್ತೀರಾ? 5000 ತಗೊಳ್ತೀರಾ, ಡಿವೈಡೆಡ್ ಬೈ 1.1. ಓಕೆ, 1.1 ಮಾಡ್ತೀರಾ, ಅಗೇನ್ ಡಿವೈಡೆಡ್ ಬೈ 1.1 ಅಗೇನ್ ಡಿವೈಡೆಡ್ ಬೈ 1.1. ಓಕೆ, ಈ ರೀತಿ 3 ಟೈಮ್ಸ್ ಮಾಡಿದಾಗ ನಿಮಗೆ 3756.57 ಈ ರೀತಿ ಬರುತ್ತೆ. ಸೊ ರೌಂಡೆಡ್ ಆಫ್ ಮಾಡಿದಾಗ 3757. ಅಂಡರ್ಸ್ಟುಡ್? ಇದನ್ನೇ ನೀವು ಬೇರೆ ಬೇರೆ ರೀತಿಯಿಂದನೂ ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಗ್ತಾ ಇದೆಯಾ? ಬೇರೆ ಬೇರೆ ರೀತಿಯಿಂದ ಅಂದ್ರೆ ಹೇಗೆ ಮ್ಯಾಮ್? ನೋಡಿ, ಈಗ 5000ಗೆ ಡೈರೆಕ್ಟ್ ಆಗಿ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಪಿ ವಿ ಟೇಬಲ್ ಅಲ್ಲಿ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಅಂದ್ರೆ ನೋಡಿ 10% 3 ಇಯರ್ಸ್ ಅಂತ ಇದೆ. ಓಕೆನಾ? ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಅಲ್ಲಿ ಡೈರೆಕ್ಟ್ ಆಗಿ ಇದರ ವ್ಯಾಲ್ಯೂನ ಕೊಟ್ಟಿದ್ರು ಅಂದ್ರೆ ನೀವು 5000ಗೆ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಅಲ್ಲಿ ನೋಡಿದಾಗ ನಿಮಗೆ ವ್ಯಾಲ್ಯೂ ಸಿಗುತ್ತೆ. ಆ ವ್ಯಾಲ್ಯೂ ಯಾವ ರೀತಿ ನೋಡ್ಬೇಕು ಅಂತ ನಿಮ್ಗೆ ಗೊತ್ತಿದ್ರೆ, ಹೌದಾ? ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ನ ಯಾವ ರೀತಿ ನೋಡ್ಬೇಕು ಹೇಳಿ? ಅಲ್ಲಿ ಇಯರ್ಸ್ ಮತ್ತೆ ಪರ್ಸೆಂಟೇಜ್ ಅನ್ನ ಕೊಟ್ಟಿರ್ತಾರೆ. 3 ಇಯರ್ಸ್ ಮತ್ತೆ ಪರ್ಸೆಂಟೇಜ್. ಓಕೆ, ವಿತ್ ಕ್ಯಾಲ್ಕುಲೇಟರ್ ಈಗ ನೆಟ್ ಎಕ್ಸಾಮ್ ಅಲ್ಲಿ ಏನಾಗುತ್ತೆ ಕೆಲವೊಂದ್ಸಲ ಅಂದ್ರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಅನ್ನ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ಅಂದ್ರೆ 10% 3 ಇಯರ್ಸ್ ನ ವ್ಯಾಲ್ಯೂ ಎಷ್ಟು? ಈಗ ಫಾರ್ ಎಕ್ಸಾಂಪಲ್ 10% ಗೆ 3 ಇಯರ್ಸ್ ಗೆ ವ್ಯಾಲ್ಯೂ ಎಷ್ಟಾಗತ್ತೆ? 0.751 ಈ ರೀತಿ ವ್ಯಾಲ್ಯೂ ಬರುತ್ತೆ. ಈಗ ನೀವು 5000ಗೆ ಮಲ್ಟಿಪ್ಲೈ 0.751 ಮಾಡಿದಾಗಲೂ ಕೂಡ ಸೇಮ್ ವ್ಯಾಲ್ಯೂ ಬರುತ್ತೆ. ನೋಡಿ, ನಾವು ಈ ವ್ಯಾಲ್ಯೂ ಏನಿದೆ ತಗೊಂಡ್ರಿ ನೋಡಿ, 10% and 1, 2 and 3 ಈ ರೀತಿ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಇರುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಅಲ್ಲಿ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಡೈರೆಕ್ಟ್ ಆಗಿ ಆ ವ್ಯಾಲ್ಯೂನ ನೀವು ನೋಡ್ಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ನನ್ನ ಹತ್ರ ಐ ಕ್ಯಾನಾಟ್ ಶೋ ಆನ್ ದಿಸ್ ಬ್ಲಾಕ್ ಬೋರ್ಡ್. ಈ ಬ್ಲಾಕ್ ಬೋರ್ಡ್ ಅಲ್ಲಿ ತೋರಿಸೋದು ಸಾಧ್ಯ ಇಲ್ಲ. ಈಗ ಈ ವ್ಯಾಲ್ಯೂ ಡೈರೆಕ್ಟ್ ಆಗಿ ಎಕ್ಸಾಮ್ ಅಲ್ಲಿ ಕೊಟ್ಟಿದ್ದಾರೆ ಅನ್ಕೊಳ್ಳಿ. 5000 ಇಂಟು 0.751 ಮಾಡಿದಾಗ 3755 ಈ ರೀತಿ ವ್ಯಾಲ್ಯೂ ಬರುತ್ತೆ. ಮ್ಯಾಮ್, ಈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದಾ ಅಂತ ನೀವು ಕೇಳಿದ್ರೆ, ಅಂದ್ರೆ ಇಲ್ಲಿ ಏನು ಇದು 0.751 ವ್ಯಾಲ್ಯೂ ಬಂದಿದೆ, ಇದು ಹೇಗೆ ಬಂತು? ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್ ದ್ಯಾಟ್? ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನೋಡಿದ್ರೆ, ನೋಡಿ ಇವಾಗ 1 ಡಿವೈಡೆಡ್ ಬೈ 1.1 ಮಾಡ್ತೀರಾ. ಓಕೆನಾ? 1 ಡಿವೈಡೆಡ್ ಬೈ 1.1 ಮಾಡ್ತೀರಾ, ವ್ಯಾಲ್ಯೂ ಎಷ್ಟು ಬರುತ್ತೆ? ಐ ವಿಲ್ ರೈಟ್ ಹಿಯರ್. ಓಕೆ, 1 ಡಿವೈಡೆಡ್ ಬೈ 1.1 ಮಾಡಿದಾಗ ವ್ಯಾಲ್ಯೂ ಎಷ್ಟು ಬರುತ್ತೆ? 0.909. ಓಕೆ, ದಿಸ್ ಇಸ್ ದ ಫಸ್ಟ್ ಇಯರ್ಸ್ ವ್ಯಾಲ್ಯೂ, ಡಿಸ್ಕೌಂಟೆಡ್ ವ್ಯಾಲ್ಯೂ. ಇದಕ್ಕೆ ಅಗೈನ್ ನಾವು 1.1 ಮಾಡಿದಾಗ 0.826. ಓಕೆ, ಇದಕ್ಕೆ ಅಗೇನ್ ನಾನೇನ್ ಮಾಡ್ತೀನಿ? ಡಿವೈಡೆಡ್ ಬೈ 1.1 ಮಾಡ್ತೀನಿ. ಮಾಡಿದಾಗ 0.751 ಬರುತ್ತೆ. 0.751. ದಿಸ್ ಇಸ್ ದ ಥರ್ಡ್ ಇಯರ್ ವ್ಯಾಲ್ಯೂ. ಓಕೆನಾ? ಈಗ 3 ಇಯರ್ಸ್ ಕೊಟ್ಟಿದ್ದಾರೆ ಅಂತ ನಾವು ಇದನ್ನು ತಗೊಂಡ್ವಿ. 2 ಇಯರ್ಸ್ ಆದ್ರೆ ಇದನ್ನು ತಗೊಳ್ತಿದ್ವಿ, 1 ಇಯರ್ ಆದ್ರೆ ಇದನ್ನು ತಗೊಳ್ತಾ ಇದ್ವಿ. ಸೊ ಡೈರೆಕ್ಟ್ ಆಗಿ ಟೇಬಲ್ ಅಲ್ಲಿ ಕೊಟ್ಟಿರ್ತಾರೆ ವ್ಯಾಲ್ಯೂ ಅನ್ನ, ಆ ರೀತಿನೂ ತಗೊಳ್ಬಹುದು. ಅಥವಾ ಈ ರೀತಿ ನೀವು ಡಿಸ್ಕೌಂಟಿಂಗ್ ಮಾಡಿಕೊಂಡು ಈ ಒಂದು ಪ್ರೆಸೆಂಟ್ ಡಿಸ್ಕೌಂಟೆಡ್ ವ್ಯಾಲ್ಯೂ ಅನ್ನ ಮಲ್ಟಿಪ್ಲೈ ಕೂಡ ಮಾಡಬಹುದು. ಎಸ್, ಮೆನಿ ಮೆಥಡ್ಸ್ ಆರ್ ದೇರ್. ಬೇರೆ ಬೇರೆ ಮೆಥಡ್ಸ್ ಇಂದ ನೀವು ಸಾಲ್ವ್ ಮಾಡಬಹುದು. ಓಕೆನಾ? ಸೇಮ್ ಡಿಸ್ಕೌಂಟಿಂಗ್ ಮಾಡಲು ಇರುವಂತಹ ಬೇರೆ ಬೇರೆ ಟೈಪ್ಸ್ ಅಥವಾ ಬೇರೆ ಬೇರೆ ವೇಸ್ ಇದೆ ಇದು ಅಷ್ಟೇ. ಓಕೆನಾ? ಅಲ್ಲಿ ಎಸ್, ಈಗ ಇನ್ನೊಂದ್ಸಲ ರಿವೈಸ್ ಮಾಡೋಣ. ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಿಮ್ಗೆ ಏನಿದೆ?
ಫ್ಯೂಚರ್ ವ್ಯಾಲ್ಯೂ ಡಿವೈಡೆಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್ ಅಂತ ಫಾರ್ಮುಲಾ ಇದೆ. ಸೊ 5000 rupees divided by 1 plus r. R is 10%. 10% ಅಂದ್ರೆ 0.10. and after 3 years ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮಗೆ ಕ್ಯಾಲ್ಕುಲೇಟರ್ ಅಲ್ಲಿ ಫಸ್ಟ್ ನೀವೇನ್ ಮಾಡ್ತೀರಾ ನೋಡಿ, ಕ್ಯಾಲ್ಕುಲೇಟರ್ ಅಲವ್ ಇರುತ್ತೆ ಮ್ಯಾಮ್. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಟರ್ ಅಲವ್ ಇರೋದಿಲ್ಲ. ಈ ರೀತಿಯ ಕ್ವಶನ್ಸ್ ನಿಮಗೆ ಕೇಳೋದಿಲ್ಲ, ಕೇಳಿದ್ರು ಕೂಡ ಡಿಸ್ಕೌಂಟೆಡ್ ವ್ಯಾಲ್ಯೂನ ಕೊಟ್ಟಿರ್ತಾರೆ. ಆಗ ಈಗ ಮಾಡ್ಬೇಕು ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಇವಾಗ 5000 divided by 1.1. 1.1 ಹೇಗೆ ಬಂತು ಮ್ಯಾಮ್? 1 plus 0.1 is 1.1. So 5000 divided by 1.1 raised to the power of 3. 5000 ಗೆ divided by 1.1 divided by 1.1 once again divided by 1.1 ಅಂದ್ರೆ 5000ಕ್ಕೆ 3 ಸಲ divided by 1.1 ಮಾಡಿದೆ. ಓಕೆ, ಕ್ಯಾಲ್ಕುಲೇಟರ್ ಅಲ್ಲಿ ಜಸ್ಟ್ ಪ್ರೆಸ್ 5000 divided by 1.1 divided by 1.1 again divided by 1.1 ಮಾಡಿದಾಗ 3756 ಪಾಯಿಂಟ್ ಸಮಥಿಂಗ್ ಬರುತ್ತೆ. ರೌಂಡೆಡ್ ಆಫ್ 3757 ಅಂತ ಮಾಡಿದೆ. ಓಕೆ, ಇದನ್ನೇ ಮತ್ತೆ ಹೇಗೆ ಸಾಲ್ವ್ ಮಾಡಬಹುದು? ಮೊದಲು ಈ ಡಿಸ್ಕೌಂಟಿಂಗ್ ಅನ್ನ ಮಾಡ್ಕೊಳ್ಬೇಕು. ಅಂದ್ರೆ ಹೇಗೆ ನೋಡಿ, ಇಲ್ಲಿ ನಾವು 1 ಡಿವೈಡೆಡ್ ಬೈ 1.1 ರೇಸ್ ಟು ದ ಪವರ್ ಆಫ್ 3 ಇದನ್ನ ಸೆಪರೇಟ್ ಆಗಿ ಸಾಲ್ವ್ ಮಾಡ್ಕೊಳ್ಬಹುದು. ಇದನ್ನ ಸೆಪರೇಟ್ ಆಗಿ ಸಾಲ್ವ್ ಮಾಡ್ಕೊಂಡಾಗ ನಮಗೆ 0.751 ಆನ್ಸರ್ ಬರುತ್ತೆ. ಹೇಗೆ ಮ್ಯಾಮ್? ಎಸ್, ಇವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಏನ್ ಮಾಡ್ತೀರಾ ನೋಡಿ, 1 ಡಿವೈಡೆಡ್ ಬೈ ಡಿಸ್ಕೌಂಟಿಂಗ್ ಮಾಡೋದು ಹೇಗೆ? 1 ಡಿವೈಡೆಡ್ ಬೈ 1.1 ಹೌದಾ? 1 ಡಿವೈಡೆಡ್ ಬೈ 1.1 3 ಟೈಮ್ಸ್ ಮಾಡಬೇಕು. ಓಕೆ, ಅಂದ್ರೆ ಹೇಗೆ 1 ಡಿವೈಡೆಡ್ ಬೈ 1.1 ಅಗೇನ್ ಡಿವೈಡೆಡ್ ಬೈ 1.1 ಅಗೇನ್ ಡಿವೈಡೆಡ್ ಬೈ 1.1 ಮಾಡಿದಾಗ 0.751 ಬಂತು. ಈಗ ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಬಂತು. ನೀವು ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಹೇಗೆ ಕೊಡಬಹುದು? ಡಿಸ್ಕೌಂಟಿಂಗ್ ಫ್ಯಾಕ್ಟರ್ ಇದನ್ನ ಪ್ರೆಸೆಂಟ್ ವ್ಯಾಲ್ಯೂನ ಡೈರೆಕ್ಟ್ ಆಗಿ ಕೊಡಬಹುದು. ಕೊಟ್ಟಾಗ ನೀವೇನ್ ಮಾಡ್ತೀರಾ, ಆಫ್ಟರ್ 3 years ಎಷ್ಟು ರಿಸೀವ್ ಆಗುತ್ತೆ ಅಂತ ನೋಡೋದಕ್ಕೆ 5000 ಇಂಟು 0.751 ಮಾಡಬೇಕು. ಆನ್ಸರ್ ಎಷ್ಟು ಬರುತ್ತೆ ಹೇಳಿ? 5000 ಇಂಟು 0.751 ಈಸ್ 3755. ಸ್ವಲ್ಪ ಹಿಂದೆ ಮುಂದೆ ಆನ್ಸರ್ ಸ್ವಲ್ಪ ನಿಮಗೆ ಡಿಫ್ರೆಂಟ್ ಅನ್ಸ್ಬೋದು, ಯಾಕಂದ್ರೆ ಇದರಲ್ಲಿ ಇನ್ನು ಮುಂದೆ ಪಾಯಿಂಟ್ಸ್ ಬರುತ್ತೆ. ಓಕೆನಾ? ಆ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡಿಲ್ಲ, ಹೀಗಾಗಿ ಆಯ್ತಾ? ಹೀಗೆ ನೀವು ಕ್ಯಾಲ್ಕುಲೇಟ್ ಮಾಡಬಹುದು. ಅದರ್ವೈಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್ ಡೈರೆಕ್ಟ್ಲಿ ಫ್ರಮ್ ದ PV ಟೇಬಲ್. PV ಟೇಬಲ್ ಅಲ್ಲಿ ವ್ಯಾಲ್ಯೂ ತಗೊಂಡು ಕ್ಯಾಲ್ಕುಲೇಟ್ ಮಾಡಬಹುದು. ಓಕೆ, ದಿಸ್ ಈಸ್ ಅಬೌಟ್ ವಾಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್. ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಈ ರೀತಿ ಮಾಡ್ತೀವಿ. ಈಗ ಫ್ಯೂಚರ್ ವ್ಯಾಲ್ಯೂ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ಇದೇ ಫಾರ್ಮುಲಾನ ನೋಡಿದಾಗ ಪ್ರೆಸೆಂಟ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಫ್ಯೂಚರ್ ವ್ಯಾಲ್ಯೂ ಡಿವೈಡ್ ಬೈ 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್ ಇದೆ. ಇದೇ ಫಾರ್ಮುಲಾನ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಈ ಫ್ಯೂಚರ್ ವ್ಯಾಲ್ಯೂ ಇಲ್ಲೇ ಇರುತ್ತೆ. ಈ ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್ ಈ ಕಡೆಗೆ ಬರುತ್ತೆ. ಈ ರೀತಿ ನಾವು ಮಾಡಬೇಕಾಗುತ್ತೆ, ಹೌದಾ? ಸೊ ಫ್ಯೂಚರ್ ವ್ಯಾಲ್ಯೂ ನೋಡಿ, ಫ್ಯೂಚರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ಪ್ರೆಸೆಂಟ್ ವ್ಯಾಲ್ಯೂ ಇಂಟು 1 ಪ್ಲಸ್ ಆರ್ ರೇಸ್ ಟು ದ ಪವರ್ ಆಫ್ ಎನ್. ಈಗ ಒಂದು ಎಕ್ಸಾಂಪಲ್ ಜೊತೆಗೆ ನಾವು ನೋಡ್ತಾ ಹೋಗೋಣ ನೋಡಿ. ಸೊ ದಿಸ್ ಈಸ್ ಲೈಕ್ ಕಂಪೌಂಡಿಂಗ್. ಕಂಪೌಂಡಿಂಗ್ ಅಂದ್ರೆ ಏನು? ಈಗ ನೀವು ಒಂದು ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದೀರಾ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಫಾರ್ 3 years. ಓಕೆನಾ? ಎಕ್ಸಾಂಪಲ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇಫ್ ಯು ಇನ್ವೆಸ್ಟ್ ಮನಿ ಟುಡೇ ಇಟ್ ಗ್ರೋಸ್ ಎವ್ರಿ ಇಯರ್ ವಿತ್ ಇನ್ವೆಸ್ಟ್ ಆನ್ ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್. ಅಂದ್ರೆ ಹೇಗಾಗುತ್ತೆ ನೋಡಿ, ಇವಾಗ ನೀವೇನ್ ಮಾಡ್ತಾ ಇದ್ದೀರಾ, ದೊಡ್ಡ ಅಮೌಂಟ್ ಬೇಡ, 100 rupees. ಓಕೆನಾ? 100 rupees ಇನ್ವೆಸ್ಟ್ ಮಾಡ್ತೀರಾ ಅನ್ಕೊಳ್ಳಿ. ಎಸ್, 100 rupees ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಫಾರ್ ಹೌ ಮೆನಿ ಇಯರ್ಸ್? 3 years ಅನ್ಕೊಳ್ಳಿ. ಎಸ್, ಯು ಆರ್ ಇನ್ವೆಸ್ಟಿಂಗ್ 100 rupees ಫಾರ್ 3 years. ಆವಾಗ ಏನಾಗುತ್ತೆ, ಫಸ್ಟ್ ಇಯರ್ ನಿಮಗೆ 100 rupees ಅಷ್ಟೇ ಮೇಲೆ ಇಂಟ್ರೆಸ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ 100 rupees ಮೇಲೆ 10% ಸಿಕ್ತು ಅನ್ಕೊಳ್ಳಿ. ಓಕೆನಾ? 100 rupees ಮೇಲೆ 10% ಸಿಕ್ತು ಅಂದ್ರೆ ನಿಮ್ಗೆ ಎಷ್ಟು ಸಿಕ್ಕ ಹಾಗಾಯ್ತು? 10 rupees. ಸೊ 110 rupees ಆಗುತ್ತೆ, ಹೌದಾ? 100 rupees ಮೇಲೆ 10% ಅಂದ್ರೆ 110 rupees ಆಯ್ತು. ನೆಕ್ಸ್ಟ್ ಇಯರ್ ನಿಮ್ಗೆ 110 rupees ಮೇಲೆ 10% ಸಿಗುತ್ತೆ. ಓಕೆನಾ? ಮುಂದೆ ಇದರ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಸಿಗುತ್ತೆ. ಇದಕ್ಕೆ ಕಂಪೌಂಡಿಂಗ್ ಅಂತೀವಿ. ಅಂದ್ರೆ ಫಸ್ಟ್ ಇಯರ್ ನಿಮ್ಗೆ ಅಸಲಿನ ಮೇಲೆ ಅಷ್ಟೇ ಸಿಗ್ತಾ ಇರುತ್ತೆ ರಿಟರ್ನ್ಸ್. ನೆಕ್ಸ್ಟ್ ಇಯರ್ ಏನಾಗುತ್ತೆ ಅಂದ್ರೆ ಆ ಅಸಲು ಪ್ಲಸ್ ಬಡ್ಡಿ ಅಂದ್ರೆ ದಟ್ ಇಂಟ್ರೆಸ್ಟ್ ಪ್ಲಸ್ ಕ್ಯಾಪಿಟಲ್ ಎರಡನ್ನು ಸೇರಿ ಮುಂದೆ ನಿಮ್ಗೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಅದನ್ನ ಕಂಪೌಂಡಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಸೊ ಇಲ್ಲಿ ಹೇಗಾಗುತ್ತೆ ನೋಡಿ, ದಿಸ್ ಇಸ್ ಲೈಕ್ ಕಂಪೌಂಡಿಂಗ್. ಇಫ್ ಯು ಇನ್ವೆಸ್ಟ್ ಮನಿ ಟುಡೇ, ಇವತ್ತು ನಾವು ಇನ್ವೆಸ್ಟ್ ಮಾಡ್ತಾ ಇದ್ರೆ ಇಟ್ ಗ್ರೋಸ್ ಎವ್ರಿ ಇಯರ್ ವಿತ್
ಇಂಟ್ರೆಸ್ಟ್ ಆನ್ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ ಏನಾಗುತ್ತೆ ಹೇಳಿ, 100 ಇಂಟು 10% ಆಗುತ್ತೆ. ಸೊ 110 rupees ಆಯ್ತು. ಮುಂದೆ 110 rupees ಮೇಲೆ 10% ಅಂದ್ರೆ ಏನಾಗುತ್ತೆ, 121 rupees ಆಗುತ್ತೆ. ಓಕೆನಾ. ಅದರ ಮುಂದಿನ ವರ್ಷ ಏನಾಯ್ತು, 121 rupees ಮೇಲೆ 10% ಆಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ 133 rupees.1 ಇಷ್ಟು ರಿಟರ್ನ್ ಸಿಗುತ್ತೆ ಅಂತ ಅರ್ಥ ಆಗ್ತಾ ಇದೆಯಾ. ಈ ರೀತಿ ಸೊ ಡೈರೆಕ್ಟ್ ಆಗಿ ನಿಮ್ಗೆ 100 rupeesಗೆ ಎವ್ರಿ ಇಯರ್ 10% ಅಂದ್ರೆ 30 rupees ಸಿಕ್ಕ ಹಾಗಾಯ್ತಾ, ಇಲ್ಲ, 33.1 rupees ಸಿಗ್ತಾ ಇದೆ. ಓಕೆನಾ. ನೀವು ಇನ್ವೆಸ್ಟ್ ಮಾಡಿದ್ರಕ್ಕಿಂತ 33.1 ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಇದೆ ಅಂದ್ರೆ ಇಂಟ್ರೆಸ್ಟ್ ಮೇಲೆ ಮತ್ತೆ ಇಂಟ್ರೆಸ್ಟ್ ಸಿಕ್ಕ ಹಾಗಾಯ್ತು, ಲೈಕ್ ದಟ್. ಓಕೆನಾ. ಸೊ ಯಾವ ರೀತಿ ನಾವು ಮಾಡ್ಬೋದು ಅಂದ್ರೆ, ಇಫ್ ಮನಿ ಮೂವ್ಸ್ ಫಾರ್ವರ್ಡ್, ಈಗ ನಿಮ್ಮ ಹತ್ರ ಏನಿದೆ, ಪ್ರೆಸೆಂಟ್ ವ್ಯಾಲ್ಯೂ ಇದೆ, ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಅಂದ್ರೆ ನಾವೇನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಅದೇ ನಿಮ್ಮ ಹತ್ರ ಫ್ಯೂಚರ್ ವ್ಯಾಲ್ಯೂ ಇದೆ, ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಅಂದ್ರೆ ಡಿಸ್ಕೌಂಟಿಂಗ್ ಮಾಡ್ತೀವಿ. ಸೊ ಈ ಒಂದು ಲೈನ್ ಅನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಈ ಲೈನ್ ಇಂದ ಕ್ವಶನ್ ಬರ್ಬೋದು. ಇಫ್ ಮನಿ ಮೂವ್ಸ್ ಫಾರ್ವರ್ಡ್ ಅಂದ್ರೆ ಹಣ ಈಗ ನಾವು ಇನ್ವೆಸ್ಟ್ ಮಾಡ್ತಾ ಇದೀವಿ, ಮುಂದೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು ಅಂದ್ರೆ ಮಲ್ಟಿಪ್ಲೈ ಮಾಡಬೇಕು. ಇಫ್ ಮನಿ ಕಮ್ಸ್ ಬ್ಯಾಕ್ ಅಂದ್ರೆ ಹಣವನ್ನು ನಾವು ಡಿಸ್ಕೌಂಟಿಂಗ್ ಮಾಡಬೇಕಾಗಿದೆ, ಅಂದ್ರೆ ಫ್ಯೂಚರ್ ವ್ಯಾಲ್ಯೂ ಇಂದ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಅಂದ್ರೆ ನಾವು ಅದನ್ನ ಡಿವೈಡ್ ಮಾಡ್ತೀವಿ. ಇಲ್ಲಿ ನೋಡಿ, ಡಿವೈಡ್ ಮಾಡ್ಕೊಂಡು ನಾವು ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಓಕೆನಾ. ಸೊ ಮ್ಯಾಮ್ ಇಲ್ಲಿ ಒಂದು ವೇಳೆ ನಾನು ಇವಾಗ ವಿತ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು, ಹೌ ಟು ಕ್ಯಾಲ್ಕುಲೇಟ್ ವಿತ್ ಫಾರ್ಮುಲಾ. ಓಕೆನಾ. ಈ ರೀತಿ ನಾನು ನಿಮ್ಗೆ ಸಿಂಪಲ್ ಹೇಳಿದೆ. ಸಿಂಪಲ್ ಮಾಡಬೇಕು ಅಂದ್ರೆ ಈ ರೀತಿ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಬಹುದು. ಅಂದ್ರೆ ಯು ಆರ್ ಇನ್ವೆಸ್ಟಿಂಗ್ 100 rupees ಫಾರ್ 3 years. ಓಕೆನಾ. ಕ್ಯಾಲ್ಕುಲೇಟ್ ದ ಫ್ಯೂಚರ್ ವ್ಯಾಲ್ಯೂ ಅಂತ ಹೇಳಿದ್ರು ಅನ್ಕೊಳ್ಳಿ. ಫ್ಯೂಚರ್ ವ್ಯಾಲ್ಯೂ ಅಂತ ಹೇಳಿದ್ರೆ ಸಿಂಪಲ್ ಕ್ಯಾಲ್ಕುಲೇಷನ್ ಕೊಟ್ಟಾಗ ನೀವು ಇತ್ತಿ ಮಾಡಬಹುದು. 100 rupees ಮೇಲೆ 10% ಮಾಡಿದಾಗ 110 rupees ಬಂತು. ಈ 110 rupees ಮೇಲೆ 10% 121. ಲೈಕ್ ದಿಸ್ ಯು ಕ್ಯಾನ್ ಕ್ಯಾಲ್ಕುಲೇಟ್. ಓಕೆನಾ. ವಿತ್ ಫಾರ್ಮುಲಾ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, 100 rupees ಇಂಟು 1.1 raised to the power of 3. ಓಕೆನಾ. ಸೊ 100 ಇಂಟು 1.1 3 ಟೈಮ್ಸ್ ನಾವು ಮಾಡಬೇಕು. ಇವಾಗ ಡಿವೈಡ್ ಮಾಡುವಾಗ 3 ಟೈಮ್ಸ್ ಮಾಡಿದ್ವಿ. ಇನ್ ದ ಸೇಮ್ ವೇ ವಿ ಹ್ಯಾವ್ ಟು ಮಲ್ಟಿಪ್ಲೈ 100 ಇಂಟು 100 ಇಂಟು 1.1 ಇಂಟು 1.1 ಇಂಟು 1.1. ಸೊ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟರ್ ಅಲ್ಲಿ ಮಾಡಿದಾಗ 133.1 ಬರುತ್ತೆ. ಸೊ ಎಕ್ಸಾಮ್ ಅಲ್ಲಿ ಈ ರೀತಿ ಕೊಟ್ಟಿರೋದಿಲ್ಲ ಅಂತ ಆದಾಗ ಹೇಗ್ ಮಾಡ್ತೀರಾ, ಸೊ ನೀವು ಹೇಗ್ ಮಾಡ್ಬೇಕಾಗತ್ತೆ ಹೇಳಿ, ನಾನು ಇವಾಗ ಹೇಳಿದ್ನಲ್ಲ 100 ಇಂಟು 10%. ಹೌದಾ. ಅದಾದ್ಮೇಲೆ ಇಲ್ಲಿ 110 ಬರುತ್ತೆ, ಅದರ ಮೇಲೆ 10%. ಈ ರೀತಿ ಸಿಂಪಲ್ ಕ್ಯಾಲ್ಕುಲೇಷನ್ ನೀವು ಮಾಡಬಹುದು. ಸೊ ಈ ಕಾನ್ಸೆಪ್ಚುಯಲ್ ಕ್ವಶನ್ಸ್ ಜಾಸ್ತಿ ಕೇಳ್ತಾರೆ, ನ್ಯೂಮರಿಕಲ್ ಕ್ವಶನ್ಸ್ ತುಂಬಾ ರೇರ್ ಆಗಿ ಕೇಳ್ತಾರೆ. ಓಕೆನಾ. ಸೊ 2 ಫಾರ್ಮುಲಾಸ್ ನಾವು ಕವರ್ ಮಾಡಿದ್ವಿ. ಮುಂದೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನ್ಯುಟಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ, ಫ್ಯೂಚರ್ ವ್ಯಾಲ್ಯೂ ಆಫ್ ಎನ್ಯುಟಿ ಅಂದ್ರೆ ಏನು ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಫ್ಯೂಚರ್ ವ್ಯಾಲ್ಯೂ ಆಫ್ ಎನ್ಯುಟಿಯನ್ನ ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆನಾ. ಫ್ಯೂಚರ್ ವ್ಯಾಲ್ಯೂ ಆಫ್ ಎನ್ಯುಟಿ. ಸೊ ನಾವು ಥರ್ಡ್ ಪಾರ್ಟ್ ಏನು ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನ್ಯುಟಿ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಎನ್ಯುಟಿ ಏನಾಗುತ್ತೆ ನೋಡಿ, ದಿಸ್ ಇಸ್ ಲೈಕ್ SIP. ಅಂದ್ರೆ ಎವ್ರಿ ಇಯರ್ ನೀವು 5000 ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಓಕೆನಾ. 5000 rupees ಇಂಟು 1 plus R. 1 plus R is ನೋಡಿ 10% ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ, raised to the power of 3. ಓಕೆನಾ. 3 years ಗಾಗಿ ನೀವು ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ 3 years or 4 years you can take. ಎಕ್ಸಾಂಪಲ್ ನಾವು 4 years ಅಂತ ತಗೋಣ. ಓಕೆ. ಸೊ ದಿಸ್ ಫಾರ್ಮುಲಾ. ಓಕೆ. ಎ ಅಂದ್ರೆ ಏನು, ಹೌ ಮಚ್ ಆರ್ ಇನ್ವೆಸ್ಟಿಂಗ್. ಎ 5000 ಇಂಟು 1 plus R raised to the power of n minus 1 divided by R is 0.10, 10%. ಓಕೆನಾ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ಈಗ 1.10 ಅನ್ನ 4 ಟೈಮ್ಸ್ ನಾವು ಮಲ್ಟಿಪ್ಲೈ ಮಾಡಬೇಕು. ಹೌದಾ. ಸೊ ಮಲ್ಟಿಪ್ಲೈ ಮಾಡ್ತಾ ಹೋದ ಹಾಗೆ ನೋಡಿ, 1.1 ಇಂಟು 1.1 ಇಂಟು 1.1 ಇಂಟು 1.1. ಸೊ ದಿಸ್ ಪರ್ಟಿಕ್ಯುಲರ್ ಆನ್ಸರ್, ಈ ಒಂದು ಪಾರ್ಟಿನ ಆನ್ಸರ್ ಏನ್ ಬರುತ್ತೆ, 1.4641 ಮೈನಸ್ 1 ಡಿವೈಡೆಡ್ ಬೈ 0.10. 5000 ಗೆ ನಾವು ಮಲ್ಟಿಪ್ಲೈ ಮಾಡಬೇಕು. ಸೊ 5000 ಇಂಟು ನೋಡಿ ಇದರಲ್ಲಿ 1.4641 ಮೈನಸ್ 1 ಮಾಡಿದಾಗ 0.4641 ಬರುತ್ತೆ. 0.4641 ಡಿವೈಡೆಡ್ ಬೈ 0.1 ಮಾಡಬೇಕು. ಎಸ್, 0.4641
0.41 divided by 0.1 is 4641. 4.4641 ಇಷ್ಟು ಆನ್ಸರ್ ಬರುತ್ತೆ. ಸೊ ಈ 5000 ಗೆ ನೀವು ಮಲ್ಟಿಪ್ಲೈ ಮಾಡಿದಾಗ ಇಂಟು 5000, ಓಕೆನಾ. ಸೊ ಯು ವಿಲ್ ಗೆಟ್ 23,205. 23,205. ಇದರ ಅರ್ಥ ಏನು? ನೀವೇನ್ ಮಾಡ್ತಾ ಇದ್ದೀರಾ, 5,000 rupees ಇನ್ವೆಸ್ಟ್ ಮಾಡ್ತಾ ಇದ್ರೆ SIP ಅಲ್ಲಿ ಎವ್ರಿ ಇಯರ್ ನಿಮಗೆ 10% ರಿಟರ್ನ್ ಸಿಗುತ್ತೆ. ಸೊ ಆಫ್ಟರ್ 4 years ನಿಮಗೆ ಎಷ್ಟು ಹಣ ಸಿಗುತ್ತೆ ಅಂತ ಹಾಗಾಯ್ತು 20,205. ಸೊ ವಾಟ್ ಈಸ್ ದ ಫಾರ್ಮುಲಾ? A into 1 plus R raised to the power of n minus 1 divided by R. ಓಕೆನಾ. ಇದೇನಾಯ್ತು? ಫ್ಯೂಚರ್ ವ್ಯಾಲ್ಯೂ ಆಫ್ NUT. ಓಕೆನಾ. ದಿಸ್ ಈಸ್ ಫ್ಯೂಚರ್ ವ್ಯಾಲ್ಯೂ ಆಫ್ NUT. ಇವಾಗ ಪ್ರೆಸೆಂಟ್ ವ್ಯಾಲ್ಯೂ ಆಫ್ NUT ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು? ಹೌ ಟು ಕ್ಯಾಲ್ಕುಲೇಟ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ NUT? ಎಸ್, ಪ್ರೆಸೆಂಟ್ ವ್ಯಾಲ್ಯೂ ಆಫ್ NUT ಯ ಫಾರ್ಮುಲಾ ಕೊಟ್ಟಿದ್ದಾರೆ ನೋಡಿ. ಈ ಫಾರ್ಮುಲಾಕ್ಕೆ ಜಾಸ್ತಿ ಡಿಫರೆನ್ಸ್ ಇಲ್ಲ. A ಇಂಟು ಇಲ್ಲಿ -1 ಇತ್ತು, ಇಲ್ಲಿ 1 minus 1 plus R ಇದೆ. ಡಿಫರೆನ್ಸ್ ನೋಡ್ತಾ ಹೋಗಿ ಆಯ್ತಾ. ಇಲ್ಲಿ ಏನಿತ್ತು? A ಇಂಟು 1 plus R raised to the power of n minus 1 divided by R ಇತ್ತು. ಇಲ್ಲಿ 1 minus, ಈ 1 ಈ ಕಡೆ ಇದೆ, 1 minus, ಯಾಕಂದ್ರೆ ನಾವು ಇವಾಗ ಏನ್ ಮಾಡ್ತಾ ಇದೀವಿ? ಡಿಸ್ಕೌಂಟ್ ಬ್ಯಾಕ್ ಮಾಡ್ತಾ ಇದೀವಿ. ಸೊ 1 minus 1 plus R raised to the power of minus n. ಅರ್ಥ ಆಗ್ತಾ ಇದೆಯಾ? minus n divided by R. ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಇಲ್ಲಿ ನೋಡಿ ಏನಂತ ಬರ್ದಿದೀವಿ ನಾವು? 1 minus 1 plus R raised to the power of minus n divided by R ಅಂತ. ಹೌದಾ? ಸೊ ಇವಾಗ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ NUT ಅಲ್ಲಿ ಈ ಒಂದು ಪಾರ್ಟ್ ಏನಿದೆ ಇದು ಸ್ವಲ್ಪ ತುಂಬಾ ಜನಕ್ಕೆ ಕನ್ಫ್ಯೂಸಿಂಗ್ ಅನ್ಸುತ್ತೆ. 1 plus R raised to the power of minus n. ಇದರ ಅರ್ಥನೇ ಏನು? 1 divided by 1 plus R raised to the power of n ಅಂದ ಹಾಗೆ. ಇದನ್ನ ಡಿವೈಡೆಡ್ ಬೈ ಇರೋದನ್ನ ಇಲ್ಲಿ ಮೈನಸ್ ಎನ್, ಅಂದ್ರೆ ನಾವು ಇಯರ್ಸ್ ಅನ್ನ ಡಿಸ್ಕೌಂಟಿಂಗ್ ಬ್ಯಾಕ್ ಮಾಡ್ತಾ ಇದೀವಲ್ಲ, ಸೊ ಮೈನಸ್ ಎನ್ ಅಂತ ಬರೀತೀವಿ ಅಷ್ಟೇ. ಇದನ್ನೇ ನೀವು ಏನಂತ ಅರ್ಥ ಮಾಡ್ಕೊಳ್ಬೇಕು? 1 divided by 1 plus R raised to the power of n ಅಂತ ಅರ್ಥ ಮಾಡ್ಕೊಳ್ಬೇಕು. ಸೊ ಈ ಪಾರ್ಟ್ ಅನ್ನ ಫಸ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಎಸ್, ಸೊ ವಿಲ್ ಕ್ಯಾಲ್ಕುಲೇಟ್ ದಿಸ್ ಪಾರ್ಟ್ ಫಸ್ಟ್. ಓಕೆ, 1 plus R raised to the power of n. ಈ ಪಾರ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ ಇವಾಗ ಇಲ್ಲಿ 1 plus ಎಕ್ಸಾಂಪಲ್ ₹3,000 per year for 4 years. ಏನ್ ಮಾಡ್ತಾ ಇದ್ದಾರೆ? ₹3,000 per year 4 years ಗೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಇದರ ಪ್ರೆಸೆಂಟ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ. ಸೊ ಫಸ್ಟ್ ನಾವೇನ್ ಮಾಡಬೇಕು? ವಾಟ್ ಈಸ್ ದ ಪರ್ಸೆಂಟೇಜ್ ಅಂತ ನೋಡಬೇಕು. ಪರ್ಸೆಂಟೇಜ್ ಇಸ್ 10% ಫಾರ್ 10%. ಪ್ರಾಬ್ಲಮ್ ನೋಡಿ, 3,000 ಇನ್ವೆಸ್ಟ್ ಮಾಡ್ತಾ ಇದೀವಿ ಫಾರ್ 4 years, 10% ಇಂಟ್ರೆಸ್ಟ್ ರೇಟ್ ಇದೆ. ಸೊ ಈ ಒಂದು ಪಾರ್ಟ್ ಅನ್ನ ಫಸ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ವಾಟ್ ಈಸ್ ದಟ್? 1 plus R raised to the power of minus n. 1 plus R is how much? 1 plus R. Rate of interest is 10%. 1 plus R. ಹೌದಾ? ಸೊ 1 plus R raised to the power of minus n ಅಂತ ಹೇಳ್ತಾ ಇದೀವಿ. ಇದನ್ನೇ ಹೇಗೆ ಬರಿಬೇಕು ಅಂತ ಹೇಳಿದ್ರೆ ನಿಮ್ಗೆ ನೋಡಿ, ಇದನ್ನೇ ನಾವು ಹೇಗೆ ಬರಿಬೇಕು? 1 divided by 1 plus R ಅಂದ್ರೆ 1 ಹೋದ ಹಾಗೆ ನಮಗೆ ಗೊತ್ತಾಗುತ್ತೆ. ಎಸ್, ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು. ನೋಡಿ ಇವಾಗ 1 divided by 1.1. How many times? 4 times. Okay, we have calculated 4 times. Answer ಎಷ್ಟು ಬರುತ್ತೆ? 0.683. 0.683. ಇದೇನ್ ಕ್ಯಾಲ್ಕುಲೇಟ್ ಮಾಡಿದ್ರಿ ಮ್ಯಾಮ್ ನೀವು? ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಈ ಒಂದು ಪಾರ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಎಸ್, ಇಲ್ಲಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ NUT ಅಲ್ಲಿ ಫಾರ್ಮುಲಾ ಏನಿತ್ತು? 1 minus, ಇಲ್ಲಿ 1 plus R raised to the power of n minus 1 ಇತ್ತಾ? ಇಲ್ಲಿ 1 minus 1 plus R raised to the power of minus n divided by R ಅಂತ ಕೊಟ್ಟಿದ್ರು. ಓಕೆನಾ? ಡಿವೈಡೆಡ್ ಬೈ R ಅಂತ ಕೊಟ್ಟಿದ್ರು. ನಾವೇನ್ ಮಾಡಿದ್ವಿ? ಈ ಒಂದು ಪಾರ್ಟ್ ಅನ್ನ, ಯಾವ ಪಾರ್ಟ್ ಅನ್ನ ಹೇಳಿ? 1 plus R raised to the power of n ಇದೆಯಲ್ಲ, ಇದನ್ನೇ 1 plus R raised to the power of minus n ಅನ್ನ 1 divided by 1 plus R raised to the power of n ಅಂತ ಬರೆದ್ವಿ. ಸೇಮ್ ಮೀನಿಂಗ್. ಓಕೆನಾ? 1 divided by 1 plus R ಅಂದ್ರೆ ಏನು? 1 divided by 1.1 raised to the power of 4. ಯಾಕಂದ್ರೆ 10% 4 years ಗೆ. ಸೊ ಕ್ಯಾಲ್ಕುಲೇಟ್ ಮಾಡಿದಾಗ 683 ಬಂತು. ಈಗ ನಾವು ಓನ್ಲಿ ಈ ಒಂದು ಪಾರ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ ಹಾಗಾಯ್ತು. ಈಗ ಉಳಿದ ವ್ಯಾಲ್ಯೂಸ್ ಅನ್ನ ಹಾಕ್ತಾ ಹೋಗೋಣ. 5,000 ಇಂಟು 1 ಮೈನಸ್ 0.683. ಹೌದಾ? ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಈಗ ಜಸ್ಟ್ ಕ್ಯಾಲ್ಕುಲೇಟ್ ಮಾಡಿರುವಂತಹ ವ್ಯಾಲ್ಯೂ ಡಿವೈಡೆಡ್ ಬೈ ಏನ್ ಮಾಡಬೇಕು? R. ಓಕೆನಾ?
ಡಿವೈಡೆಡ್ ಬೈ ಆರ್ ಈಸ್ 0.1 10% ಇದೆ ಓಕೆನಾ 5000 ಇಂಟು ಮಾಡಿ ನೋಡೋಣ 1 ಮೈನಸ್ 683 ಅಂದ್ರೆ ಎಷ್ಟು ಬರುತ್ತೆ 0. ನೋಡಿ ಒಂದರಲ್ಲಿ 0.683 ಲೆಸ್ ಮಾಡಬೇಕು ಹೌದಾ ಮಾಡ್ತಾ ಹೋಗಿ 1 ಮೈನಸ್ 0.683 ಸೊ ಆನ್ಸರ್ ಈಸ್ 0.317 ಓಕೆ ಸೊ 0.317 ಡಿವೈಡೆಡ್ ಬೈ 0.1 ಮಾಡಬೇಕು ಡಿವೈಡೆಡ್ ಬೈ 0.1 ಮಾಡಿದಾಗ ಎಷ್ಟು ಬರುತ್ತೆ ಸೊ 0.317 divided by 0.1 so 3.17 ಗೆ ಇಂಟು 5000 ಮಾಡಬೇಕಾಗಿದೆ ಸೊ ಇಂಟು 5000 ಮಾಡಿದಾಗ ವಾಟ್ ಈಸ್ ದ ವ್ಯಾಲ್ಯೂ ಯು ಗೆಟ್ 15,850 ಓಕೆನಾ ಆನ್ಸರ್ ಎಷ್ಟು ಬರುತ್ತೆ ಹೇಳಿ 15,000 yes answer is 15,850 rupees ಇಲ್ಲಿ ಏನ್ ವ್ಯಾಲ್ಯೂ ತಗೊಂಡೆ ನಾನು 5,000 rupees ತಗೊಂಡಿದ್ದೀನಿ 3,000 ತಗೊಂಡ್ರೆ 9,000 ಸಮಥಿಂಗ್ ಬರುತ್ತೆ ಸೊ 5,000 ಅನ್ನು ನಾವು ಅನ್ಯೂಟಿ ವ್ಯಾಲ್ಯೂ ಅಂತ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ ಓಕೆನಾ ಸೊ ಇಲ್ಲಿ ಡಿಫರೆನ್ಸ್ ನೀವು ನೋಡ್ಬೇಕು ಈ ಒಂದು ಫ್ಯೂಚರ್ ವ್ಯಾಲ್ಯೂ ಅಲ್ಲಿ 1 ಪ್ಲಸ್ ಆರ್ ಎಸ್ ಪವರ್ ಆಫ್ ಎನ್ ಮೈನಸ್ 1 ಇದೆ ಇಲ್ಲಿ 1 ಮೈನಸ್ 1 ಪ್ಲಸ್ ಆರ್ ಎಸ್ ಪವರ್ ಆಫ್ ಮೈನಸ್ ಎನ್ ಈ ಫಾರ್ಮುಲಾಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೆಟ್ ಸೆಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಬಟ್ ನಾನು ಎಕ್ಸಾಂಪಲ್ ಯಾಕೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿತ್ ಎಕ್ಸಾಂಪಲ್ ನಾವು ನೋಡಿದಾಗ ಕಾನ್ಸೆಪ್ಟ್ ಕ್ಲಾರಿಟಿ ಬರುತ್ತೆ ಓಕೆನಾ ಮುಂದೆ ನೋಡಿ ಲಾಸ್ಟ್ ಫಾರ್ಮುಲಾ ಇನ್ಫೈನೈಟ್ ಇನ್ಕಮ್ ಅಂದ್ರೆ ನಿಮ್ಗೆ ಏನಾಗ್ತಾ ಇದೆ ಇನ್ಫೈನೈಟ್ ಅಂದ್ರೆ ಇಷ್ಟೇ ವರ್ಷಕ್ಕೆ ಅಂತ ಇನ್ಕಮ್ ರಿಸೀವ್ ಆಗ್ತಾ ಇಲ್ಲ ಇನ್ಫೈನೈಟ್ ಇಯರ್ಸ್ ವರೆಗೂ ನೀವು ಇನ್ಕಮ್ ಅನ್ನ ರಿಸೀವ್ ಮಾಡ್ತಾ ಇದ್ದೀರಾ ಆಗ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಪರ್ಪೇಚುವಿಟಿ ಅಂದ್ರೆ ಏನು ಒಂದು ಟೈಮ್ ಲಿಮಿಟ್ ಇರೋದಿಲ್ಲ ಕಂಟಿನ್ಯೂ ಆಗಿ ನೀವು ರಿಸೀವ್ ಮಾಡ್ತಾ ಹೋಗ್ತಾ ಇದ್ದೀರಾ ಅಮೌಂಟ್ ಅನ್ನ ಆಗ ಯಾವ ರೀತಿ ಫಾರ್ ಎಕ್ಸಾಂಪಲ್ ಇಫ್ ಯು ರಿಸೀವ್ 3,000 ಎವ್ರಿ ಇಯರ್ ಫಾರ್ ಎವರ್ ಹೇಗೆ ಕೊಟ್ಟಿರ್ತಾರೆ ನೀವು 3,000 rupees ಅನ್ನ ರಿಸೀವ್ ಮಾಡ್ತಾ ಇದ್ದೀರಾ ಫಾರ್ ಎವರ್ ಅಂತ ಇಲ್ಲಿ ಟೈಮ್ ಲಿಮಿಟ್ ಇಲ್ಲ ಓಕೆ ಫಾರ್ ಎವರ್ ಅಂತ ಹೇಳ್ತಾ ಇದ್ದಾರೆ ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎ ಡಿವೈಡೆಡ್ ಬೈ ಆರ್ ಅಂತ ಹೇಳ್ತಾ ಇದ್ದಾರೆ ಎ ಎಷ್ಟು ಇಲ್ಲಿ 3,000 ಇದೆ ಡಿವೈಡೆಡ್ ಬೈ ಆರ್ ಫಾರ್ ಎಕ್ಸಾಂಪಲ್ 10% ಕೊಟ್ಟಿದ್ದಾರೆ ಅನ್ಕೊಳ್ಳಿ 10% ಅಂದ್ರೆ 0.10 ಓಕೆನಾ ಆನ್ಸರ್ ಎಷ್ಟು ಬರುತ್ತೆ 30,000 ಈ ಫಾರ್ಮುಲಾಸ್ ಅನ್ನ ನೆನಪಿಟ್ಕೊಳ್ಬೇಕು ಫಾರ್ ಎವರ್ ಅಂದ್ರೆ ಪರ್ಪೇಚುವಿಟಿ ಫಾರ್ಮುಲಾ ಬರುತ್ತೆ ಎ ಡಿವೈಡೆಡ್ ಬೈ ಆರ್ ಓಕೆ ಲೈಕ್ ದಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಎಲ್ಲ ಫಾರ್ಮುಲಾಸ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಹೇಳಿದೆ ಇವುಗಳನ್ನ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ಸ್ಮಾಲ್ ಎಕ್ಸಾಂಪಲ್ಸ್ ಅನ್ನ ಕೇಳಬಹುದು ಆದ್ರೆ ಫ್ಯೂಚರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು ಮಲ್ಟಿಪ್ಲೈ ಮಾಡ್ತೀವಿ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಡಿಸ್ಕೌಂಟಿಂಗ್ ಮಾಡ್ತೀವಿ ಪರ್ಪೇಚುವಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎ ಡಿವೈಡೆಡ್ ಬೈ ಆರ್ ಮಾಡ್ತೀವಿ ಇಲ್ಲಿ ಫ್ಯೂಚರ್ ವ್ಯಾಲ್ಯೂ ಆಫ್ ಅನ್ಯೂಟಿ ಮತ್ತೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಅನ್ಯೂಟಿ ಏನ್ ಡಿಫರೆನ್ಸ್ ಇದೆ ಈ ಫಾರ್ಮುಲಾದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಬೇಕು ಸೊ ಯಾವುದೇ ರೀತಿ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳಬಹುದು ನಮ್ಮ ಒಂದು ಪೇಡ್ ಕ್ಲಾಸಸ್ಗೆ ಜಾಯಿನ್ ಆಗೋದಕ್ಕೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಮುಂದಿನ ತರಗತಿಗೆ ಮತ್ತೆ ಭೇಟಿ ಆಗೋಣ